ಧ್ವನಿ ಬಲಿತ ಮೇಲೆ ಸುಂದರವಾಗಿ ಹಾಡಲು ಬಯಸುತ್ತದೆ. ಅದರಂತೆ 25 ವರ್ಷ ದಾಟಿದ ಗಂಡಸು ಯಾವ ಆಸೆಯನ್ನು ಬಯಸುತ್ತಾರೆ ಕವಿಗಳೇ? ಓಹೋ, ಇದೇನಾ ಸಮಾಚಾರ? ಸಾರಿ ಕಿರಣ್, ನೀನು ಪ್ರೀತಿಸಿ ಮದುವೆಯಾಗುವ ಭಾರತ ಕನ್ಯಾಮಣಿ ಹೇಗಿರಬೇಕು ಗೊತ್ತು ಕಿರಣ್? ತಿಳಿದವರ ಮುಂದೆ ಬುದ್ಧಿ ಪ್ರವಚನ ಮಾಡುವುದು, ಆನೆಯೊಂದಿಗೆ ಗುದ್ದಾಡುವುದು ಎರಡು ಒಂದೇ ಅಲ್ಲವೇ ಕವಿಗಳೇ? ಅಂದರೆ ನಿನ್ನ ದೃಷ್ಟಿಯಲ್ಲಿ ನಾನು ಬುದ್ಧಿವಂತನೆಂದಾಯಿತು. ಹೌದು ಕವಿಗಳೇ, ನೀವು ವಿದ್ಯೆಯಲ್ಲಿ ನನಗಿಂತ ಕಮ್ಮಿ ಓದಿರಬಹುದು, ಆದರೆ ಬುದ್ಧಿ ಶಕ್ತಿಯಲ್ಲಿ ಅದೆಷ್ಟೋ ಕತೆ ಕಾದಂಬರಿಗಳನ್ನು ರಚಿಸಿ ಅಂಕುಡೊಂಕಿನ ಸಮಾಜವನ್ನು ತಿದ್ದಲು ಹೊರಟಿರುವಿರಿ. ನೀವು ನಿಜವಾಗಲೂ ಗ್ರೇಟ್ ರಾಮು, ಗ್ರೇಟ್. ಕಿರಣ್, ಎಲ್ಲ ಗುರು ಪುಟ್ಟ ರಾಜರ ಆಶೀರ್ವಾದ. ಶ್ರೀ ಗುರು ಜಂತಲಿ ಬಸವೇಶ್ವರ ಬುದ್ಧಿ ಎಂಬ ಪ್ರೇರಣೆಯನ್ನು ನನ್ನ ಮಸ್ತಕದಲ್ಲಿ ತುಂಬಿದ್ದಾನೆ. ಎಲ್ಲಿ ಎಂಬ ಖಡ್ಗದಿಂದ, ಧರ್ಮ ಎಂಬ ಬಗೆಯಿಂದ, ನ್ಯಾಯ ಎಂಬ ಬಿಳಿ ಕಾಗದದ ಮೇಲೆ ಕೈಲಾದಷ್ಟು ಈ ಸಮಾಜವನ್ನು ತಿದ್ದಲು ಪ್ರಯತ್ನ ಮಾಡುತ್ತಿದ್ದೇನೆ. ರಾಮು, ಈ ನಿನ್ನ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಲೇ ಇದೆ. ಇನ್ನು ಹೆಚ್ಚಿನ ಶ್ರೇಯಸ್ಸು ಸಿಗಲೆಂದು ಆ ಜಂತ್ಲಿ ಬಸವೇಶ್ವರಲ್ಲಿ ನಾನು ಬೇಡಿಕೊಳ್ಳುವೆ. ಗೆಳೆಯ, ನಿನ್ನೊಂದಿಗೆ ಮಾತನಾಡುತ್ತಾ ನಿಂತರೆ ನನ್ನ ಡ್ಯೂಟಿ ಹಳ ಸೇರುವುದು ಗ್ಯಾರಂಟಿ. ನಾನಿನ್ನು ಬರಲಿ? ಇಲ್ಲ ಕಿರಣ್, ನೀನು ಪ್ರೀತಿಸಿ ಮದುವೆಯಾಗುವ ಭಾರತ ಕನ್ಯಾಮಣಿ ಹೇಗಿರಬೇಕೆಂದರೆ ರೂಪದಲ್ಲಿ ಊರ್ವಶಿಯನ್ನು ಮೇರಿಸುವಂತವಳು, ಒಟ್ಟಾರೆ ಜೀವನ ಪೂರ್ತಿ ಬಾಳೆಂಬ ಚಕ್ಕಡಿಯ ಗಾಲಿಗೆ ಕೀಲವಾಗಿ ನಿನ್ನ ಬಾಳಿನ ಚಕ್ಕಡಿ ಬೀಳದಂತೆ ನೋಡಿಕೊಂಡು ಹೋಗುವ ಹೆಣ್ಣು ಇರಬೇಕೆಂಬುದೇ ನನ್ನ ಆಸೆ. ಗೆಳೆಯ, ನಿನ್ನ ಆಸೆಯಂತೆ ನೆರವೇರಲೆಂದು ನಾನು ದೇವರಲ್ಲಿ ಬೇಡಿಕೊಳ್ಳುವೆ. ಗೆಳೆಯ, ನಾನಿನ್ನು ಬರಲಿ? ಆಯ್ತು ಗೆಳೆಯ, ಹೋಗಿ ಬಾ.